ಮೂಡಾದಲ್ಲಿ ಇವತ್ತು ಏನು 46 ಸೈಟ್ನ ವಾಪಸ್ ಹಿಂಪಡೆದವ್ರೆ ಅಂತ ಅನ್ನೋದು ಸರ್ಕಾರದಿಂದ ಆದೇಶ ಆಗಿರುವಂಥದ್ದು ತಮಗೆಲ್ಲರಿಗೂ ಗೊತ್ತು. 48 ಸೈಟು, ಅದು 17 ಎಕರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 17 ಎಕರೆ ಅಲ್ಲ, ಅದು 27 ಎಕರೆ 34 ಕುಂಟೆ ಆ ಜಾಗದ ಒಟ್ಟು ವಿಸ್ತೀರ್ಣ. ಆ 17 ಎಕರೆ 27 ಎಕರೆಯಲ್ಲಿ 27 ಎಕರೆ ಪೈಕಿಲ್ಲಿ 17 ಎಕರೆಯನ್ನು ಚಾಮುಂಡೇಶ್ವರಿ ಸರ್ವೋದಯ ಸಂಘ ಅಂತ ಏನು ಆ ಸಂಘ ಮಾಡ್ಕೊಂಡಿರ್ತಾರೆ, ಆ ಸಂಘದ ಸದಸ್ಯರುಗಳಿರ್ತಾರೆ, ಅವ್ರಿಗೆ ಕೊಡಬೇಕು ಅಂತ ಅನ್ನೋದನ್ನು ಆ ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ಆ ಸಭೆ ನಡೆದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷದವರು, ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಿದ್ದು ಭಾರತೀಯ ಜನತಾ ಪಾರ್ಟಿ, ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಭಾರತೀಯ ಜನತಾ ಪಾರ್ಟಿಯವರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಯಶಸ್ವಿನಿ ಸೋಮಶೇಖರ್ ಅಂತ ಅಂದ್ಬಿಟ್ಟು. ಬೊಮ್ಮಾಯಿನವರು ಆಗ ಮುಖ್ಯಮಂತ್ರಿ ಆಗಿದ್ದಂಥವ್ರು. ನಾವು ಇದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೂ ತರ್ತೀವಿ. ಕಳೆದ ಬಾರಿ ಮೀಟಿಂಗ್ ನಡೀತಿದೆ. ಈಗ 1 ತಿಂಗಳಿಂದ ನಡೆದಂಥ ಮೊದಲನೇ ಮೀಟಿಂಗು, 1 ವರ್ಷ ಆದ್ಮೇಲೆ 11 ತಿಂಗಳಾದಮೇಲೆ ಆ ಸಭೆಯಲ್ಲೂ ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಇದಾದ ನಂತರ ಮೂಡ ಹಗರಣವನ್ನು ನಾವು ಯಾವಾಗ ಈ ಹಗರಣವನ್ನು ಎತ್ತುತ್ತೀವಿ ಆಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸಾಹೇಬರ ವಿಚಾರವಾಗಿ ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ಇದನ್ನು ಸಿದ್ದರಾಮಯ್ಯ ಸಾಹೇಬರು ಗಮನಕ್ಕೆ ತಂದು ಈ ಥರ ಸಭೆಯಲ್ಲಿ ಈ ಥರ ಎಲ್ಲ ಆಯಿತು ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದು ಸರ್ಕಾರದಿಂದ ಆಗಲೇ ಇದನ್ನು ರದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಮೂಡ ಕಚೇರಿಗೆ ಪತ್ರ ಬರ್ತದೆ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ. ಅದಕ್ಕೂ ಬೆಲೆ ಕೊಡಲ್ಲ ಯಾರು ಅವತ್ತಿದ್ದಂಥ ಕಮಿಷನರ್. ಹಾಗಾಗಿ ಕಾನೂನು ತೊಡಕೆಲ್ಲವನ್ನು ನಿವಾರಿಸಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದೆಲ್ಲ ಏನು ದಟ್ಗಳ್ಳಿಯ ಈ ಸರ್ವೆ ನಂಬರ್ಗಳಲ್ಲಿ 27.34 ಎಕರೆ ಭೂಮಿ ವಿಚಾರದಲ್ಲಿ ಏನು ಅಕ್ರಮ ನಡೆದಿತ್ತು ಅದೆಲ್ಲವನ್ನು ನಲ್ ಆ್ಯಂಡ್ ವೈಡ್ ಮಾಡಬೇಕು, ಮತ್ತು ಏನು ರಿಜಿಸ್ಟರ್ ಆಗೈತೆ ಅದೆಲ್ಲವನ್ನು ವಾಪಸ್ ಪಡೆಯುವಂಥ ಆದೇಶವನ್ನು ಸರ್ಕಾರದಿಂದ ಹೊರಡಿಸ್ತಾರೆ. ಅದಕ್ಕೆ ಬೇರೆ ಬೇರೆ ಥರ ವಿಶ್ಲೇಷಣೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಈಗ ಯಾಕೆ ಮಾಡಬೇಕಾಯ್ತು ಅಂತ ಕಾನೂನು ತೊಡಕು ಇತ್ತು, ಮತ್ತು ಟೆಕ್ನಿಕಲ್ಲಾಗಿ ಈ ವ್ಯತ್ಯಾಸಗಳಿತ್ತು. ಅದೆಲ್ಲವನ್ನು ಸರಿಪಡಿಸಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಈಗ ಅದನ್ನು ಆದೇಶವನ್ನು ಹೊರಡಿಸಿ ಅವರು ಇದನ್ನು ವಾಪಸ್ಸು ಮುಟ್ಟುಗೋಲು ಹಾಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ವೀರಕುಮಾರ್ ಜೈನ್ಗೂ ಸೇರಿದ್ದಲ್ಲ, ಅದು ಚಾಮುಂಡೇಶ್ವರಿ ಸಹಕಾರ ಸಂಘದವ್ರಿಗೂ ಸೇರಿದ್ದಲ್ಲ, ಅದು ಮೂಡಾ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಮೂಡಾ ಪ್ರಾಪರ್ಟಿ. ಇಡಿಯವರು ಯಾವ ವಿಚಾರವಾಗಿ ಹೇಳ್ತವ್ರೆ ಅಂತ ನನಗೆ ಗೊತ್ತಿಲ್ಲ, ಅದು ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 14 ಸೈಟ್ ವಿಚಾರವಾಗಿ ಸಿದ್ದರಾಮಯ್ಯನವ್ರದ್ದಾಗಲಿ ಅವ್ರ ಕುಟುಂಬದವ್ರದ್ದಾಗಲಿ ಯಾರದೇ ತರೋದು ಪಾತ್ರ ಇಲ್ಲ. ಪಾರ್ವತಿ ಮೇಡಮ್ ಅವರು ಏನು ಪಾರ್ವತಿ ಅಮ್ಮವರು ಅವ್ರ ಜಮೀನನ್ನು ಅವ್ರ ಅಣ್ಣ ಕೊಟ್ಟಿದ್ರು, ಅದ್ರ ವಿಚಾರವಾಗಿ ಅವರು 50-50 ರೇಷಿಯೋಲ್ಲಿ ಅದಕ್ಕೆ ಕಾಂಪೋಸಿಷನ್ ಸಿಕ್ಬೇಕಾಯ್ತು, ಅದನ್ನು ಅಪ್ಲೈ ಮಾಡೋರೆ. ಅದು ಬಿಟ್ಟರೆ ಇನ್ಯಾರೇ ಒಬ್ಬನೇ ಒಬ್ಬ ಅದನ್ನು ಅದ್ರ ವಿಚಾರವಾಗಿ ಪ್ರಭಾವವನ್ನು ಬೆಳೆಸಿಲ್ಲ, ಅದಕ್ಕೆ ಇನ್ಫ್ಲುಯೆನ್ಸ್ನೂ ಮಾಡಿಲ್ಲ. ನನ್ನ ಹತ್ರ ಮಾಹಿತಿಗಳೈತೆ. ಅವರು ಅದಾಗಿ 7 ವರ್ಷ ಆದಮೇಲೆ ಅವರು ಕಾಂಪೋಸಿಷನ್ ತಗೊಳ್ಳೋದು ಇದೆಲ್ಲವೂ ಸುಳ್ಳು. ಇದು BJPಯವರ ಕಟ್ಟುಕತೆ. BJPಯವರು ಬರೀ ಸುಳ್ಳು ಹೇಳೋದು, ಒಂದೂ ಸತ್ಯ ಹೇಳಲ್ಲ ಅವರು.